दोस्तों आप सबको मेरा नमस्कार ಹಿಂದಿ ಪಾಠಶಾಲಾ में आप सबका स्वागत है ಸ್ನೇಹಿತರೆ ಸುಲಭವಾಗಿ ಕನ್ನಡದ ಮೂಲಕ ಹಿಂದಿಯನ್ನು ಕಲಿತಾ ಇದ್ದೀವಿ. ಇವತ್ತು ನಾವು 24ನೇ ಪಾಠದಲ್ಲಿ ಇದ್ದೀವಿ. ಈ ಕೆಲವು ಟೈಮಲ್ಲಿ ನಾವು ಹೇಳಬೇಕಾಗುತ್ತೆ ಚಿಕ್ಕ ಕೆಲಸ ಅಥವಾ ಅವನು ಚಿಕ್ಕವನು, ಚಿಕ್ಕ ಹುಡುಗ, ಇವಳು ಚಿಕ್ಕ ಹುಡುಗಿ, ಅಥವಾ ಅದು ದೊಡ್ಡದು, ದೊಡ್ಡ ಕೆಲಸ, ದೊಡ್ಡ ಜವಾಬ್ದಾರಿ, ಸೊ ಈ ಥರದ ಅಥವಾ ಕಷ್ಟದ ಕೆಲಸ, ಸೊ ಈ ಥರದ ಶಬ್ದಗಳನ್ನು ನಾವು ಬಳಸ್ತೀವಿ. ಅದನ್ನು ನಾವು ಅಡ್ಜೆಕ್ಟಿವ್ ಅಥವಾ ವಿಶೇಷಣ ಅಂತ ಹೇಳ್ತೀವಿ. ಸೊ ಹಿಂದಿಯಲ್ಲಿ ಆ ಥರದ ಶಬ್ದಗಳನ್ನು ಹೇಗೆ ಬಳಸಬೇಕು ಅನ್ನೋದನ್ನ ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ. ಓಕೆ, ಬನ್ನಿ. ದಿನ 24ನೇ ಪಾಠ. छोटा छोटा का मतलब क्या है? छोटा ಚಿಕ್ಕದು, ಚಿಕ್ಕ ಅಥವಾ ಚಿಕ್ಕದು ಅಂತ ನಾವು ಹೇಳ್ಬೋದು. इसके लिए वाक्य कैसे बनाएंगे? वह छोटा लड़का है. वह छोटा लड़का है. ಯಾವ ತರ ಗೊತ್ತಾಗುತ್ತೆ? कैसा लड़का है? छोटा लड़का है. कैसा लड़का है? छोटा लड़का है. लड़का ಇಲ್ಲಿ ಪುಲ್ಲಿಂಗ್, ಅದಕ್ಕೆ ಛೋಟಾ ಅಂತ ಬಂದಿದೆ. ಛೋಟಿ ಅಂತ ಹೇಳಿದ್ರುವೆ ಸೇಮ್ ಮೀನಿಂಗ್ ಕನ್ನಡದಲ್ಲಿ. इसका भी अर्थ क्या है? ಚಿಕ್ಕದು ಅಂತಾನೆ ಬರುತ್ತೆ. वह छोटी लड़की है. वह छोटी लड़की है. लड़की स्त्रीलिंग, सो छोटी लड़की है. लड़का पुल्लिंग, छोटा लड़का है. ಡಿಫರೆನ್ಸ್ ಅಷ್ಟೇನೆ, ಕನ್ನಡದಲ್ಲಿ ಸೇಮ್ ಮೀನಿಂಗ್ ಬರುತ್ತೆ. ಛೋಟೆ ಬಂದ್ರೆ ಅದು ಸೇಮ್ ಮೀನಿಂಗ್, ಕನ್ನಡ में ಸೇಮ್ ಅರ್ಥ, ಚಿಕ್ಕದು ಅಥವಾ ಚಿಕ್ಕ. वे छोटे लड़के हैं. ಅವರು ಚಿಕ್ಕ ಹುಡುಗರು. वे छोटे लड़के हैं. ಸೊ ಛೋಟಾ, ಛೋಟೆ, ಛೋಟಿ ಮೂರದು ಡಿಫರೆನ್ಸ್ ಗೊತ್ತಿರಬೇಕು. ಲಡ್ಕಾ, ಲಡ್ಕೆ, ಲಡ್ಕಿ ಹೇಗೆ ಡಿಫರೆನ್ಸ್ ಇದೆಯೋ ಅದೇ ತರ ಇಲ್ಲಿ ಛೋಟಾ, ಛೋಟೆ, ಛೋಟಿಗೆ. ಸೊ ಈ ತರದ ವಿಶೇಷಣಗಳ ಬಂದಾಗ ಆ ಇರೋದು ಎ ಆಗುತ್ತೆ ಬಹುವಚನದಲ್ಲಿ, ಸ್ತ್ರೀಲಿಂಗಲ್ಲಿ ಇ ಆಗ್ತಾ ಹೋಗುತ್ತೆ. ಅದೇ ತರ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಅವರೇ ಉದಾಹರಣೆ ದೇखेंगे. ಬಡ ದೊಡ್ಡ ಅಥವಾ ದೊಡ್ಡದು. ಯಹ ಬಡ ಘರ್ ಹೇ. ಇದು ದೊಡ್ಡ ಮನೆ. ಯಹ ಬಡ ಘರ್ ಹೇ ಅಂದ್ರೆ ಪುಲ್ಲಿಂಗ್ ಸ್ತ್ರೀಲಿಂಗ್ ನೋಡಿ ನಾವು ಬಡಾನ ಬಡಿನ ಹಾಕಬೇಕಾಗುತ್ತೆ. ओके, घर यहाँ पुल्लिंग शब्द है, इसलिए मैंने बड़ा शब्द का प्रयोग किया है. बड़ी दोड्डा सेम मीनिंग. बड़ा बड़ी दोनों के लिए सेम मीनिंग. यह बड़ी बात है. बात ಅನ್ನೋದು ಮಾತು. ಮಾತು इसके लिए वह हिंदी में क्या है? स्त्रीलिंग शब्द है. ಅದಕ್ಕೆ ನನ್ನ ಮಾತು ಕೇಳು, ಮೇರಿ ಬಾತ್ ಸುನೋ. ಅವಳ ಮಾತು ಕೇಳು, ಅವನ ಮಾತು ಕೇಳು, ಉಸ್ಕಿ ಬಾತ್ ಸುನೋ ಅಂತ ಹೇಳ್ತೀವಿ. ಸೊ ಮೇರಿ, ಉಸ್ಕಿ ಎಲ್ಲರೂ ಬರೋದಕ್ಕೆ ರೀಸನ್ ಏನು? ಬಾತ್ ಶಬ್ದ ಏಕ್ ಸ್ತ್ರೀಲಿಂಗ್ ಶಬ್ದ ಹೇ. ಯಹ ಬಡಿ ಬಾತ್ ಹೇ. ಬಡಾ ಬಾತ್ ಹೇ ಅಂತ ಹೇಳ್ಬಾರ್ದು. ಇದು ದೊಡ್ಡ ಮಾತು ಅಂತ ಹೇಳ್ಬೇಕಾದ್ರೆ ಬಡಾ ಬಾತ್ ಹೇ ಅಂತ ಹೇಳಿದ್ರೆ ಅದು ರಾಂಗ್ ಆಗುತ್ತೆ. ಬಡೆ ಅಂದ್ರೇನು? ಪ್ಲೂರಲ್ ಫಾರ್ಮ್ಗೆ ಹೇಳ್ತಿದೀವಿ, ದೊಡ್ಡ. ಏ ಬಡೆ ಖಿಲೌನೆ ಹೇ. ಇದು ದೊಡ್ಡ ಬೊಂಬೆಗಳು. ಖಿಲೌನಾ ಒಂದು, ಯಹ ಬಡಾ ಖಿಲೌನಾ ಹೇ. ಏ ಬಡೆ ಖಿಲೌನೆ ಹೇ. ಬಡೆ ಖಿಲೌನೆ ಹೇ. ನೋಡಿ, ಬಡ ಇರೋದು ಬಡೆ ಆಗುತ್ತೆ, ಖಿಲೌನಾ ಖಿಲೌನೆ ಆಗಿ ಚೇಂಜ್ ಆಗುತ್ತೆ. ಖಿಲೌನೆ ಅಂದ್ರೆ ಬೊಂಬೆಗಳು. ಅಚ್ಚ ಅಂದ್ರೆ ಒಳ್ಳೆಯ. ಅಚ್ಚ ಒಳ್ಳೆಯ. ತುಮ್ನೆ ಅಚ್ಚಾ ಕಾಮ್ ಕಿಯಾ. ನೋಡಿ ಅಲ್ಲಿ ಪುಲ್ಲಿಂಗ್ ಸ್ತ್ರೀಲಿಂಗ್ ಏನ್ ಬರುತ್ತೆ ಅದ್ರ ಪ್ರಕಾರ ಇಲ್ಲಿ ಅಚ್ಚಾ, ಅಚ್ಚೆ, अच्छी चेंज आಗುತ್ತೆ. काम शब्द क्या है हिंदी में? पुल्लिंग शब्द. हिंदी में सिर्फ दो ही लिंग है, एक पुल्लिंग और एक स्त्रीलिंग. ಸೊ ಎಲ್ಲೇ ವಸ್ತುಗಳಿರ್ಬೋದು, ಶಬ್ದಗಳು ಯಾವುದೇ ಇದ್ರೂ ಅದಕ್ಕೊಂದು ಲಿಂಗವನ್ನು ಹೇಳ್ತೀವಿ. ಹಾಗಾಗಿ ಇಲ್ಲಿ ಕಾಮ್ ಶಬ್ದ ಕ್ಯಾ ಹೇ? एक पुल्लिंग शब्द है, इसलिए तुमने अच्छा काम किया. ನೀನು ಒಳ್ಳೆಯ ಕೆಲಸ ಮಾಡಿದೆ. ಭೂತಕಾಲ का वाक्य है. तुमने अच्छा काम किया. अच्छी अंद्रू सेम मीनिंग, वही मतलब निकलता है ಒಳ್ಳೆಯ, ಅದರದ್ದು ಅರ್ಥ. तुमने अच्छी नौकरी पाई. ನೋಡಿ, ನೀನು अच्छी नौकरी ಒಳ್ಳೆಯ ಕೆಲಸ. ನೌಕರಿ ಶಬ್ದ ಸ್ತ್ರೀಲಿಂಗ್ ಹೇ. ಅದೇ ಕಾಮ್ ಅಂತ ಬಂದಾಗ ಪುಲ್ಲಿಂಗ್ ಆಗುತ್ತೆ, ನೌಕರಿ ಅಂತ ಬಂದಾಗ ಸ್ತ್ರೀಲಿಂಗ್ ಆಗುತ್ತೆ. ತುಮ್ನೆ अच्छी नौकरी ಪಾಯಿ. ಪಾಯಿ ಅಂದ್ರೆ ಪಡೆದೆ. ನೀನು ಒಳ್ಳೆಯ ಕೆಲಸವನ್ನು ಪಡೆದೆ ಅಂತ ಹೇಳ್ಬೇಕಾದ್ರೆ ತುಮ್ನೆ अच्छी नौकरी ಪಾಯಿ ಅಂತ ಹೇಳ್ತೀವಿ. अच्छे ಮೀನ್ಸ್ ಸೇಮ್, ಒಳ್ಳೆಯ. ತುಮ್ನೆ अच्छे ಕಪಡೆ ಪೆಹನೆ ಹೇ. ತುಮ್ನೆ ನೀನು, अच्छे ಕಪಡೆ ಒಳ್ಳೆಯ ಬಟ್ಟೆಗಳನ್ನು,
ಪೆಹನೆ ಹೇ ಹಾಕೊಂಡಿದೀಯಾ. ಅದೇ ಕಪಡ ಇದ್ದಿದ್ರೆ ತುಮ್ನೆ ಅಚ್ಚಾ ಕಪಡ ಆಗಿರ್ತಿತ್ತು. ಅಚ್ಚೆ ಇರೋದು ಅಚ್ಚಾ ಆಗ್ತಿತ್ತು. ಸೊ ಈ ತರ ಆಕಾರಾಂತ ಈಕಾರಾಂತ ಏಕಾರಾಂತದಲ್ಲಿ ವಿಶೇಷಣ ಚೇಂಜ್ ಆಗ್ತಾ ಹೋಗುತ್ತೆ. ಕೆಲವಿರುತ್ತೆ ಅಕಾರಾಂತ ಇರುತ್ತೆ, ಅದು ಯಾವುದೇ ಚೇಂಜಸ್ ಆಗೋದಿಲ್ಲ, ಆಸ್ ಇಟ್ ಈಸ್ ನಾವು ಯೂಸ್ ಮಾಡ್ತೀವಿ. ಈಗ ಬುರಾಗ್ ಒಂದು ನೋಡ್ಬಿಟ್ಟು ಮತ್ತೆ ಆ ಥರದ ಎಕ್ಸಾಂಪಲ್ ನೋಡೋಣ. ಓಕೆ, ಬುರಾ ಆ ವಹ ಬುರಾ ಕಾಮ್ ನಹಿ ಕರ್ತಾ ಹೇ. ನೋಡಿ ಬುರಾ ಕಾಮ್, ಇಲ್ಲಿ ಬುರಿ ಕಾಮ್ ಅಂತ ಹೇಳಿದ್ರೆ ರಾಂಗ್ ಆಗುತ್ತೆ. ವಹ ಬುರಾ ಕಾಮ್ ನಹಿ ಕರ್ತಾ ಹೇ, ಅವನು ಕೆಟ್ಟ ಕೆಲಸವನ್ನು ಮಾಡುವುದಿಲ್ಲ. ಕರ್ತಾ ಹೇ ಮಾಡುತ್ತಾನೆ, ನಹಿ ಕರ್ತಾ ಹೇ ಮಾಡುವುದಿಲ್ಲ. बुरी सेम मीनिंग ಕೆಟ್ಟ. वाक्य में देखें, तुम क्यों बुरी बातें बोलते हो. तुम ನೀನು ಕ್ಯೂ ಯಾಕೆ ಬುರಿ ಬಾತೆ ಬೋಲ್ತೆ ಹೋ ಕೆಟ್ಟ ಮಾತುಗಳನ್ನು ಆಡ್ತೀಯಾ. ನೀನು ಯಾಕೆ ಕೆಟ್ಟ ಮಾತುಗಳನ್ನು ಆಡ್ತೀಯಾ. ತುಮ್ ಕ್ಯೂ ಬುರಿ ಬಾತೆ ಬೋಲ್ತಿ ಹೋ. ಬುರೆ ಅಂದ್ರೂ ಕೆಟ್ಟನೇ ಮೀನಿಂಗ್ ಬರುತ್ತೆ. इसके लिए वाक्य क्या है, वे बुरे लोग है, ಅವರು ಕೆಟ್ಟ ಜನರು. अच्छे लोग है ಅಲ್ಲ, वे बुरे लोग है, ಕೆಟ್ಟ ಜನರು ಅಂತ ಆಗುತ್ತೆ. ಸೊ ಈಗ ನಿಮಗೆ ಆಕಾರಾಂತ ಈಕಾರಾಂತ ಏಕಾರಾಂತ ಹೇಗೆ ಚೇಂಜ್ ಆಗುತ್ತೆ ಗೊತ್ತಾಗ್ತಿದೆ. ಇನ್ನು ಕೆಲವು ಅಕಾರಾಂತ ವರ್ಡ್ ಇರುತ್ತೆ, ಇಲ್ಲಿ ಏನೂ ಚೇಂಜಸ್ ಆಗಲ್ಲ, ಆಸ್ ಇಟ್ ಈಸ್. ಪುಲ್ಲಿಂಗ್ ಇರಲಿ ಸ್ತ್ರೀಲಿಂಗ್ ಇರಲಿ ಏಕವಚನ್ ಬಹುವಚನ್ ಲಡ್ಕ ಲಡ್ಕಿ ಲಡ್ಕೆ ಯಾವ ತರ ವರ್ಡ್ ಬಂದರೂ ಸೇಮ್ ಇರುತ್ತೆ. ಸೊ ಈಸಿ ಟು ಯೂಸ್. ಕಮ್ಜೋರ್ ಅಂದ್ರೆ ದುರ್ಬಲ. ರಾಕೇಶ್ ಏಕ್ ಕಮ್ಜೋರ್ ಲಡ್ಕ ಹೇ. ರಾಕೇಶ್ ನೋಡಿ ನಾವಿಲ್ಲಿ ಕಮ್ಜೋರ್ನ ಲಿಂಗವಚನ ಏನು ಚೇಂಜಸ್ ಮಾಡಕ್ಕಾಗಲ್ಲ. ರಾಕೇಶ್ ಏಕ್ ಕಮ್ಜೋರ್ ಲಡ್ಕ ಹೇ. ಹಾಗೆ ಕಮ್ಜೋರ್ಗೆ ಸ್ತ್ರೀಲಿಂಗ ಎಕ್ಸಾಂಪಲ್, ರಕ್ಷಿತಾ ಏಕ್ ಕಮ್ಜೋರ್ ಲಡ್ಕಿ ಹೇ. ರಕ್ಷಿತಾ ಏಕ್ ಕಮ್ಜೋರ್ ಲಡ್ಕಿ ಹೇ. ಕಮ್ಜೋರ್ ಲಡ್ಕಾ ಹೇ, ಕಮ್ಜೋರ್ ಲಡ್ಕಿ ಹೇ, ಏನು ಚೇಂಜಸ್ ಇಲ್ಲ. ಕಮ್ಜೋರ್ಗೆ ಮತ್ತೊಂದು ಮೀನಿಂಗ್ ಏನಿದೆ, ಥಿಂಗ್ಸಿಗೂ ಇರಬಹುದು. ಯಹ್ ಏಕ್ ಕಮ್ಜೋರ್ ಟೀಮ್ ಹೇ. ಕಮ್ಜೋರ್ ಟೀಮ್ ಹೇ. ಟೀಮ್ ಆಕ್ಚುಲಿ ಸ್ತ್ರೀಲಿಂಗ್ ವರ್ಡ್, ಆದ್ರೂ ಇಲ್ಲಿ ಕಮ್ಜೋರ್ ಅನ್ನೋ ವರ್ಡ್ ಏನು ಚೇಂಜಸ್ ಆಗ್ತಾ ಇಲ್ಲ. ಕಮ್ಜೋರ್ ಟೀಮ್ ಹೇ. ಸುಂದರ್ ಅನ್ನೋದು ನೋಡಿ ಅಕಾರ ಅಂತ ಇರೋದ್ರಿಂದ ಯಾವ ಚೇಂಜಸ್ ಆಗೋದಿಲ್ಲ. ವಿದ್ಯಾ ಸುಂದರ್ ಲಡ್ಕಿ ಹೇ. ಅಲ್ಲಿ ಲಡ್ಕ ಬಂದಿದ್ರೆ ಸುಂದರ್ ಲಡ್ಕಾ ಹೇ ಬರ್ತಿತ್ತು. ಸುಂದರ್. ವಿವೇಕ್ ಸುಂದರ್ ಲಡ್ಕಾ ಹೇ. ವಿದ್ಯಾ ಸುಂದರ್ ಲಡ್ಕಿ ಹೇ, ವಿವೇಕ್ ಸುಂದರ್ ಲಡ್ಕಾ ಹೇ. ಇಲ್ಲಿ ಏನು ಗೊತ್ತಾಗ್ತಾ ಇದೆ, ಲಡ್ಕಿ ಲಡ್ಕ, ವಿದ್ಯಾ ವಿವೇಕ್ ಎರಡೂ ಚೇಂಜಸ್ ಆಗಿದ್ರು ಸುಂದರ್ ಶಬ್ದ ಏನಿದೆ ಆಸ್ ಇಟ್ ಈಸ್ ಇದೆ, ಏನು ಚೇಂಜಸ್ ಆಗಲಿಲ್ಲ. ಸುಂದರ್ ಅನ್ನೋದಕ್ಕೆ ಇನ್ನೊಂದು ಮೀನಿಂಗ್ ಏನು ನೋಡೋಣ. ಯಹ ಏಕ್ ಸುಂದರ್ ಕಾರ್ಯಕ್ರಮ ಹೇ. ಕಾರ್ಯಕ್ರಮ ಯಹ ಏಕ್, ಇದೊಂದು ಸುಂದರವಾದ ಕಾರ್ಯಕ್ರಮ. ಸುಂದರ್ ಶಬ್ದ ಮೇ ಕೋಯಿ ಬದಲಾವ್ ನಹಿ ಆ ರಹಾ ಹೈ. ಈಗ ನೋಡೋಣ ನೋಡಿ, ಇನ್ನು ಡಿಫ್ರೆಂಟ್ ಟೈಪ್ ಆಫ್ ನಾವು ವಿಶೇಷಣಗಳನ್ನ ಯೂಸ್ ಮಾಡ್ಬೋದು. ಆಮ್ ಏಕ್ ಮೀಠಾ ಫಲ್ ಹೇ. ಕೈಸಾ ಫಲ್ ಹೇ, ಮೀಠಾ ಫಲ್ ಹೇ. ಕೈಸಾ ಅದರದಕ್ಕೆ ನಿಮ್ಗೆ ಆನ್ಸರ್ ಸಿಕ್ಕಿದ್ರೆ ಅದೇ ವಿಶೇಷಣ ಆಗಿರುತ್ತೆ. ಕಿತನೆ ಬಜೆ ಆನ್ಸರ್ ಸಿಕ್ಕಿದ್ರೆ ವಿಶೇಷಣ ಆಗುತ್ತದೆ. ಓಕೆ, ಆಮ್ ಏಕ್ ಮೀಠಾ ಫಲ್ ಹೇ ಅಂದ್ರೆ ಮಾವು ಒಂದು ಸಿಹಿಯಾದ ಹಣ್ಣು. ಆಪ್ ಸಮಜ್ದಾರ್ ಇನ್ಸಾನ್ ಹೇ, ನೀವು ತಿಳುವಳಿಕೆ ಇರುವ ವ್ಯಕ್ತಿ. ನೀವು ತಿಳುವಳಿಕೆ ಇರುವ ವ್ಯಕ್ತಿ. ಉಸ್ಮೆ ಶಾರೀರಿಕ್ ಬಲ್ ಜ್ಯಾದಾ ಹೇ. ಉಸ್ಮೆ ಅವನಲ್ಲಿ ಅಥವಾ ಅವಳಲ್ಲಿ. ಶಾರೀರಿಕ್ ಬಲ್ ಜ್ಯಾದಾ ಹೇ, ಶಾರೀರಿಕವಾದ ಬಲ ಹೆಚ್ಚಿದೆ. ಜ್ಯಾದಾ ಅನ್ನೋದು ಒಂದು ವಿಶೇಷಣೆ. ಆಜ್ ಕೆ ಕಾರ್ಯಕ್ರಮ ಮೇ 50 ಲೋಗ್ ಆಯೇ ಹೇ. ಇಂದಿನ ಕಾರ್ಯಕ್ರಮಕ್ಕೆ 50 ಜನ ಬಂದಿದ್ದಾರೆ. ಯಹಾ ಕಿತನೆ ಲೋಗ್, 50 ಲೋಗ್. 50 ಅನ್ನೋದು ಇಲ್ಲಿ ವಿಶೇಷಣ. ಬಚ್ಚೋಂ ಕೋ ಥೋಡಾ ದೂದ್ ದೀಜಿಯೇ. ಬಚ್ಚೆ ಕೋ ಮಗುವಿಗೆ ಸ್ವಲ್ಪ ಹಾಲು ಕೊಡಿ. ಅದು ಥೋಡಾ ಕ್ಯಾ ಹೇ, ಕಿತನಾ ದೂದ್, ಥೋಡಾ ದೂದ್. ಥೋಡಾ ಶಬ್ದ ಕ್ಯಾ ಹೇ, एक विशेषण है. सो महंगा कपड़ा नहीं चाहिए. महंगा सस्ता ಅಂದ್ರೆ ಚೀಪ್, महंगा ಅಂದ್ರೆ ಕಾಸ್ಟ್ಲಿ. महंगा कपड़ा नहीं चाहिए, ಕಾಸ್ಟ್ಲಿ ಡ್ರೆಸ್ ಬೇಡ. नहीं चाहिए. ಸೊ ಇಷ್ಟು ಜೊತೆಗೆ ಕೆಲವು ವೊಕ್ಯಾಬ್ಯುಲರಿ ಇಂಪ್ರೂವ್ ಮಾಡೋದಕ್ಕೆ ಕೆಲವು ವರ್ಡ್ಸ್ ಅನ್ನು ಕೊಡ್ತೀನಿ. ಕಾಲ ಕಪ್ಪು ಸೆಂಟೆನ್ಸ್ ಅಲ್ಲಿ ಮಾಡಕ್ಕೆ ಟ್ರೈ ಮಾಡಿ. ಪುರಾಣ, ಹಾಗೆ ಗೋರ ಅಂದ್ರೆ ಬಿಳಿ, ಖಟ್ಟ ಅಂದ್ರೆ ಹುಳಿ, ಮೀಠ ಅಂದ್ರೆ ಸಿಹಿ, ಕಡುವ ಅಂದ್ರೆ ಕಹಿ, ನಯ ಅಂದ್ರೆ ಹೊಸ.
ಹಾಗೆ ಪುರಾಣ ಅಂದರೆ ಹಳೆಯ, ಪೆಹಲ ಅಂದರೆ ಮೊದಲ, ಎರಡನೆಯಕ್ಕೆ ದೂಸರ, ಕೈ ಅಂದರೆ ಹಲವು, ಸಾರ ಅಂದರೆ ಎಲ್ಲ, ಭಾರತೀಯ ಅಂದರೆ ಭಾರತೀಯ. ಸೊ ಈ ಥರ ಏನು ಮಾಡ್ಬೇಕು ನೀವು ಪ್ರತಿಯೊಂದಕ್ಕೂ ನೀವು ಸೆಂಟೆನ್ಸ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಯಾಕಂದರೆ ಹಿಂದಿಯನ್ನು ಹೆಚ್ಚು ಜನ ಕಲಿಯೋದಕ್ಕೆ ಒಂದು ಅವಕಾಶ ಅವ್ರಿಗೂ ಸಿಗಲಿ. ಸುನ್ನೆ ಕೆ ಲಿಯೆ ಆಪ್ ಸಬ್ಕೋ ಧನ್ಯವಾದ.